ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದರಲ್ಲಿ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಲಿಕ್ಕೆ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಂದೇ ಕ್ವಶನ್ಸ್ ಬರ್ತಕ್ಕಂಥದ್ದು. ಯಾವ ತರ ನೀವು ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಕ್ವಶನ್ಸ್ ಏನಿದೆ, ಯಾವ ತರ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅನ್ನ ಮಾಡೋದು ನೋಡ್ತಾ ಹೋಗೋಣ. From the following details of Rukmini Limited, prepare other comprehensive income statement. ನೋಡಿ, ಅವರು ಹೇಳಿದ್ದಾರೆ ಪ್ರಿಪೇರ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನೀವು ಪ್ರಿಪೇರ್ ಮಾಡಿ. ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ನೀವು ಪ್ರಿಪೇರ್ ಮಾಡಿ ಫಾರ್ ದಿ ಇಯರ್ ಎಂಡಿಂಗ್ 31st March 2025. 31st March 2025ಗೆ ಸಂಬಂಧಪಟ್ಟಂತ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಯಾವ ತರ ನೀವು ಪ್ರಿಪೇರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಒಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟು ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಇದೆ, ಎಕ್ಸ್ಚೇಂಜ್ ಡಿಫರೆನ್ಸ್ ಆನ್ ಟ್ರಾನ್ಸ್ಲೇಟಿಂಗ್ ಫಾರಿನ್ ಆಪರೇಷನ್ 1,80,000 ಗಿವನ್, ಶೇರ್ ಆಫ್ ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ 1 lakh, ಅವೈಲಬಲ್ ಫಾರ್ ಸೇಲ್ ಆಫ್ ಫಿನಾನ್ಷಿಯಲ್ ಅಸೆಟ್ 75,000, ಕ್ಯಾಶ್ ಫ್ಲೋ ಎಡ್ಜಸ್ 65,000, income tax relating to items that may be reclassified 45,000, losses on investment in equity instrument 1,05,000, remeasurement losses on defined pension plans 1,05,000. ಸೊ ಇಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕ್ವಶನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಮಗೆ ಪ್ರಿಪೇರ್ ಮಾಡೋಕೆ ಹೇಳೋದು ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡೋಕೆ ಹೇಳಿದ್ದಾರೆ. ಸೊ ನಾನು ನಿಮಗೆ ಆನ್ಸರ್ ಮಾಡ್ತಾ 1 by 1 ಕ್ವಶನ್ಸ್ ಅಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನ 1 by 1 ಎಲ್ಲಿ ತಗೋಬೇಕು, ಹೇಗೆ ತಗೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಆನ್ಸರ್ಸ್ ಅನ್ನ ನೋಡ್ತಾ ಹೋಗೋಣ. ಅಲ್ಲಿ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅನ್ನ ಮಾಡ್ಬೇಕಾದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್, ಈ ಒಂದು ಇನ್ನರ್ ಕಾಲಮ್ ಅಮೌಂಟ್, ಇನ್ನೊಂದು ಔಟರ್ ಕಾಲಮ್ ಅಮೌಂಟ್, ಕಂಪ್ಯೂಟೇಷನ್ ಆಫ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಫಾರ್ ದಿ ಇಯರ್ ಎಂಡಿಂಗ್ 31st March 2025. ನೋಡಿ, ನೀವು ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ನೀವು ಏನನ್ನ ತಗೋಬೇಕಪ್ಪ ಅಂತ ಹೇಳಿದ್ರೆ, ಕ್ವಶನ್ಸ್ ಅಲ್ಲಿ ನೆಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟ್ ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಅಂತ ಕೊಟ್ಟಿರ್ತಾರೆ. ಸೊ ನೀವು ನೆಟ್ ಪ್ರಾಫಿಟ್ ಅನ್ನ ಫಸ್ಟ್ ತಗೋಬೇಕು. ನೆಟ್ ಪ್ರಾಫಿಟ್ ಫಸ್ಟ್ ನೀವು ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು, ಅಥವಾ ಪ್ರಾಫಿಟ್ ಡ್ಯೂರಿಂಗ್ ದಿ ಇಯರ್ ಅಂತ ಕೊಟ್ಟಿರ್ತಾರೆ. ಕ್ವಶನ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಫಸ್ಟ್ ನೀವು ನೆಟ್ ಪ್ರಾಫಿಟ್ ತಗೊಳ್ಳಿ, ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ. ನೆಟ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ 6,50,000 ಕೊಟ್ಟಿದ್ದಾರೆ. 6,50,000 ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ನಾನು ತಗೊಳ್ತೀನಿ. ನೆಟ್ ಪ್ರಾಫಿಟ್ 6,50,000 ತಗೊಳ್ತೀನಿ. ನೋಡಿ, ಒಂದ್ಸಲ ನೀವು ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ಈ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ 2 ಪಾರ್ಟ್ ಆಗಿ ಮಾಡ್ಕೊಳ್ಳಿ. ಮೊದಲನೇ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಐಟಮ್ಸ್ that will not reclassify to profit or loss. ಸೊ ಮೊದಲನೇ ಪಾರ್ಟ್ ಇದಿರಬೇಕು, ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಅಂಡ್ ಲಾಸ್. ಇದು ಒಂದು. ದೆನ್ ಇನ್ನೊಂದು ಎರಡನೇ ಪಾರ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಎರಡನೇ ಪಾರ್ಟ್ ನೀವೇನಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಐಟಮ್ಸ್ ದಟ್ ಮೇ ಬಿ reclassified to profit or loss. ಸೊ ಈ ತರ ನೀವು 2 ಪಾರ್ಟ್ ಮಾಡ್ಕೊಳ್ಳಿ. ಸೊ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ನೆಟ್ ಪ್ರಾಫಿಟ್ ತಗೊಳ್ಳಿ. ನೆಟ್ ಪ್ರಾಫಿಟ್ ತಗೊಂಡಾದ್ಮೇಲೆ ಈ ತರ 2 ಪಾರ್ಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಪಾರ್ಟ್ ಬಂದು ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆರ್ ಲಾಸ್, ಅಂಡ್ ಸೆಕೆಂಡ್ ಪಾರ್ಟ್ ಬಂದು ಐಟಮ್ಸ್ ದಟ್ ಮೇ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆರ್ ಲಾಸ್ ಅಂತ ಅರ್ಥ. ಸೊ ಅಂದ್ರೆ ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಅಂತ ಹೇಳಿದ್ರೆ ಯಾವೆಲ್ಲ ಐಟಮ್ಸ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ಗೆ ಕಳ್ಸೋದಿಕ್ ಆಗೋದಿಲ್ಲ ಅಂತ. ಮೇ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆರ್ ಲಾಸ್ ಅಂದ್ರೆ ಯಾವೆಲ್ಲ ಐಟಮ್ಸ್ ಅನ್ನ P&L ಅಕೌಂಟ್ಗೆ ಕಳಿಸಬಹುದು ಅಂತ ಅರ್ಥ. ತಗೋಬೋದಿತ್ತು ಬಟ್ ತಗೊಂಡಿಲ್ಲ ಅಂತ ಅರ್ಥ. ಅದು ಇರ್ತಕ್ಕಂಥದ್ದು. ಈಗ ನೋಡಿ, 1 by 1 ಕ್ವಶನ್ ಹೇಗಿರುತ್ತೋ ಆ ತರ ಆನ್ಸರ್ ಮಾಡ್ಕೊಂಡೋಗಿ. ಸೊ ನೆಟ್ ಪ್ರಾಫಿಟ್ ಫಸ್ಟ್ ತಗೊಳ್ಳಿ, ಅದಾದ್ಮೇಲೆ ನೀವು ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು 2 ಪಾರ್ಟ್ ಮಾಡ್ಕೊಳ್ಳಿ. ನಾನು ಹೇಳೋ ಟಾಪಿಕ್ಸ್ ಮಾತ್ರನೇ ಅಲ್ಲಿ ಬರ್ತಕ್ಕಂಥದ್ದು, ಇನ್ನು ಯಾವುದು ಬರೋದಿಲ್ಲ. 1 by 1 ನೋಡ್ತಾ ಹೋಗಿ. ಸೊ ಇಲ್ಲಿ ನೋಡಿ, ಫಸ್ಟ್ ಒನ್ ಬಂದ್ಬಿಟ್ಟು ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ಸ್ ಕೊಟ್ಟಿದ್ದಾರೆ. ನೋಡಿ, ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ಸ್ ಏನಿದೆ ಇದು
ಪಾರ್ಟ್ 1 ನಲ್ಲಿ ಬರಬೇಕು. ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಇದು ಪಾರ್ಟ್ 1 ನಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಅಲ್ಲಿ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಗೈನ್ ಅಥವಾ ಪ್ರಾಫಿಟ್ ಅಥವಾ ಸರ್ಪ್ಲಸ್ ಆನ್ ಪ್ರಾಫಿಟ್ ರಿವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಪ್ರಾಪರ್ಟಿನ ರಿವ್ಯಾಲ್ಯೂಯೇಷನ್ಸ್ ಅನ್ನ ಮಾಡಿದಾಗ ನಮಗೆ ಗೈನ್ ಬಂದಿದೆ, ಅದನ್ನ ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ಸ್ ಅಂತ ಕರಿತೀವಿ. ಪಾರ್ಟ್ 1 ಅಲ್ಲೇ ತಗೋಬೇಕಾದ್ರೆ ನೋಡಿ ಗೈನ್ ಇರ್ತಕ್ಕಂಥದ್ದು. ಗೈನ್ ಅಂತ ಹೇಳಿದ್ರೆ ಪ್ರಾಫಿಟ್ ಅಂತ ಅರ್ಥ. ಹಾಗಾಗಿ 1,10,000 ಏನ್ ಕೊಟ್ಟಿದ್ದಾರೆ ಅದನ್ನ ನಾನು ಇನ್ನರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಸೊ ತಗೋಬೇಕಾದ್ರೆ ಗೈನ್ ಪ್ರಾಫಿಟ್ ಅಂತ ಅರ್ಥ. ಹಾಗಾಗಿ ಪ್ರಾಫಿಟ್ ಇದೆ ಅಂದ್ರೆ ನಾನು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. 1,10,000 ಪಾಸಿಟಿವ್ ವ್ಯಾಲ್ಯೂ ಮೊದಲನೇದು ಗೈನ್. ಸಪೋಸ್ ಇದೇ ಟ್ರಾನ್ಸಾಕ್ಷನ್ ನಿಮಗೆ ಲಾಸ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಅಂತ ಕೊಟ್ಟರು, ನೀವು ಇಲ್ಲೇ ತಗೋಬೇಕು, ಪಾರ್ಟ್ 1 ಅಲ್ಲೇ ತಗೋಬೇಕು. ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್, ಲಾಸ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಇಲ್ಲೇ ತಗೋಬೇಕು. ಗೈನ್ ಕೊಟ್ಟಿದ್ರೆ ನೀವು ಪಾಸಿಟಿವ್ ತಗೊಳ್ತಿದ್ದೀರಾ. ಸಪೋಸ್ ಲಾಸ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಕೊಟ್ರೆ ನೀವು ನೆಗೆಟಿವ್ ವ್ಯಾಲ್ಯೂನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಎಕ್ಸ್ಚೇಂಜ್ ಡಿಫರೆನ್ಸ್ ಆನ್ ಟ್ರಾನ್ಸ್ಲೇಟಿಂಗ್ ಫಾರಿನ್ ಆಪರೇಷನ್. ನೋಡಿ ಎಕ್ಸ್ಚೇಂಜ್ ಡಿಫರೆನ್ಸ್ ಇದೆ ಟ್ರಾನ್ಸ್ಲೇಟಿಂಗ್ ಫಾರಿನ್ ಆಪರೇಷನ್ಸ್ ಅಲ್ಲಿ ಎಕ್ಸ್ಚೇಂಜ್ ಡಿಫರೆನ್ಸ್ ಇದೆ. ನೋಡಿ ಎಕ್ಸ್ಚೇಂಜ್ ಡಿಫರೆನ್ಸ್ ಯಾವಾಗ್ಲೂ ಕೂಡ ಇದು ಎಕ್ಸ್ಚೇಂಜ್ ಡಿಫರೆನ್ಸ್ ಬಂದು ಸೆಕೆಂಡ್ ಪಾರ್ಟ್ಗೆ ಹೋಗ್ಬೇಕು, ಸೆಕೆಂಡ್ ಪಾರ್ಟ್ ಅಲ್ಲಿ ತಗೋಬೇಕು. ಎಕ್ಸ್ಚೇಂಜ್ ಡಿಫರೆನ್ಸ್ ಬಂದು ಸೆಕೆಂಡ್ ಪಾರ್ಟ್ ಅಲ್ಲಿ ಬರುತ್ತೆ. ಇದು ಎಕ್ಸ್ಚೇಂಜ್ ಡಿಫರೆನ್ಸ್ ಯಾವಾಗ್ಲೂ ಕೂಡ ಪಾಸಿಟಿವ್ ವ್ಯಾಲ್ಯೂನೇ ತಗೋಬೇಕಾಗುತ್ತೆ ಪಾರ್ಟ್ 2 ನಲ್ಲಿ. ಸೊ 1,80,000 ಕೊಟ್ಟಿದ್ದಾರೆ, 1,80,000 ಪಾಸಿಟಿವ್ ವ್ಯಾಲ್ಯೂ. ಪಾರ್ಟ್ 2 ನಲ್ಲಿ ಇದು ಒಂದು ಯಾವಾಗಲೂ ಪಾಸಿಟಿವ್ ವ್ಯಾಲ್ಯೂನೇ ತಗೋಬೇಕು. ಎರಡನೇ ಪಾಯಿಂಟ್. ದೆನ್ ಮೂರನೇದು ಬಂದು ಶೇರ್ ಆಫ್ ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್. ಅಗೈನ್ ನೋಡಿ ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ಸ್ ಇದೆ. ಶೇರ್ ಆಫ್ ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಇದು ಪಾಸಿಟಿವ್. ಗೈನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ಸ್ ಏನಿದೆ ಅದು ಫಸ್ಟ್ ಪಾರ್ಟ್ ಅಲ್ಲೇ ಬರಬೇಕು. ದಟ್ ಇಸ್ ಫಸ್ಟ್ ಪಾರ್ಟ್ ಅಲ್ಲಿ ತಗೊಳ್ತೀನಿ. ಗೈನ್ ಕೊಟ್ಟಿದ್ದಾರೆ, ಗೈನ್ ಅಂದ್ರೆ ಪ್ರಾಫಿಟ್ ಅಂತ ಅರ್ಥ ಅಗೈನ್. ಸೊ ಹಾಗಾಗಿ 1,00,000 rupees ಏನಿದೆ 1,00,000 rupees ನಾವು ಪಾಸಿಟಿವ್ ವ್ಯಾಲ್ಯೂನ ತಗೊಳ್ತೀವಿ. ಯಾಕೆಂದ್ರೆ ಅಲ್ಲಿ ಗೈನ್ ಇರೋದು ಪ್ರಾಫಿಟ್, ಪಾಸಿಟಿವ್ ವ್ಯಾಲ್ಯೂನ ತಗೋಬೇಕು. ನೆಕ್ಸ್ಟ್ ಥರ್ಡ್ ಒನ್ ಬಂದು ನೆಕ್ಸ್ಟ್ ಪಾಯಿಂಟ್ ಬಂದು ಅವೈಲಬಲ್ ಫಾರ್ ಸೇಲ್ ಆಫ್ ಫಿನಾನ್ಷಿಯಲ್ ಅಸೆಟ್. ನೋಡಿ ಸೇಲ್ ಆಫ್ ಫಿನಾನ್ಷಿಯಲ್ ಅಸೆಟ್, ಸೇಲ್ ಮಾಡ್ತಾ ಇದ್ವಿ ಫಿನಾನ್ಷಿಯಲ್ ಅಸೆಟ್ಸ್ ಅನ್ನ. ಅವೈಲಬಲ್ ಫಾರ್ ಸೇಲ್ ಆಫ್ ಫಿನಾನ್ಷಿಯಲ್ ಅಸೆಟ್ ಇಸ್ ಆಲ್ಸೋ ಪಾರ್ಟ್ 1 ಅಲ್ಲಿ ಬರ್ತಕ್ಕಂಥದ್ದು. ಸೇಲ್ ಕೊಟ್ಟಿದ್ದಾರೆ, ಯಾವುದೇ ಅಸೆಟ್ ನ ಸೇಲ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಇನ್ಕಮ್ ಬರುತ್ತೆ. ಹಾಗಾಗಿ ಅದನ್ನ ನಾವು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ಅವೈಲಬಲ್ ಫಾರ್ ಸೇಲ್ ಆಫ್ ಫಿನಾನ್ಷಿಯಲ್ ಅಸೆಟ್ 75,000 ಕೊಟ್ಟಿದ್ದಾರೆ, ಪಾರ್ಟ್ 1 ಅಲ್ಲೇ ತಗೋಬೇಕು, ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ನೆಕ್ಸ್ಟ್ ಕ್ಯಾಶ್ ಫ್ಲೋ ಎಡ್ಜಸ್ ಕೊಟ್ಟಿದ್ದಾರೆ. ನೋಡಿ ಕ್ಯಾಶ್ ಫ್ಲೋ ಎಡ್ಜಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಪಾರ್ಟ್ 2ಗೆ ಬರಬೇಕು. ಕ್ಯಾಶ್ ಫ್ಲೋ ಎಡ್ಜಸ್ ಯಾವಾಗಲೂ ಕೂಡ ಪಾರ್ಟ್ 2 ನಲ್ಲಿ ಬರ್ತಕ್ಕಂಥದ್ದು. ಸೊ ಕ್ಯಾಶ್ ಫ್ಲೋ ಎಡ್ಜಸ್ ಪಾರ್ಟ್ 2 ನಲ್ಲಿ ಕೊಟ್ಟಿದ್ದಾರೆ. ನೋಡಿ ಕ್ಯಾಶ್ ಫ್ಲೋ ಎಡ್ಜ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಎಡ್ಜಸ್ ಅಂತ ಅವ್ರು ಏನು ಪ್ರಾಫಿಟ್ ಆರ್ ಲಾಸ್ ಏನು ಹೇಳಿಲ್ಲ ಅಂತ ಹೇಳಿದ್ರೆ, ಕ್ಯಾಶ್ ಫ್ಲೋ ಎಡ್ಜ್ ಏನ್ ಕೊಟ್ಟಿದ್ದಾರೆ ಇದು ಯಾವಾಗ್ಲೂ ಕೂಡ ನೆಗೆಟಿವ್ ವ್ಯಾಲ್ಯೂನೇ ನೀವು ತಗೋಬೇಕು. ಕ್ಯಾಶ್ ಫ್ಲೋ ಎಡ್ಜಸ್ ಆಲ್ವೇಸ್ ನೆಗೆಟಿವ್ ವ್ಯಾಲ್ಯೂ, ಅನ್ಲೆಸ್ ಅವರು ಗೈನ್ ಅಥವಾ ಪ್ರಾಫಿಟ್ ಅಂದ್ರೆ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂದ್ರೆ ಅವ್ರು ಏನು ಹೇಳಿಲ್ಲ, ಬರೀ ಕ್ಯಾಶ್ ಫ್ಲೋ ಎಡ್ಜಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ರಿಲೇಟಿಂಗ್ ಟು ಐಟಮ್ಸ್ ದಟ್ ಮೇ ಬಿ ರೀಕ್ಲಾಸಿಫೈಡ್. ನೋಡಿ ಇಲ್ಲೇನಿದೆ ಮೇ ಬಿ ರೀಕ್ಲಾಸಿಫೈಡ್ ಅಂತ ಯಾವುದೇ ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಇನ್ಕಮ್ ಟ್ಯಾಕ್ಸ್ ಮೇ ಬಿ ರೀಕ್ಲಾಸಿಫೈಡ್ ಏನಿದೆ ಅದು ಎಲ್ಲಿ ತಗೋಬೇಕಪ್ಪ ಅಂದ್ರೆ ಸೆಕೆಂಡ್ ಪಾರ್ಟ್. ನೋಡಿ ಮೇ ಬಿ ರೀಕ್ಲಾಸಿಫೈಡ್ ಅಂತಾನೆ ಇರೋದು ಸೆಕೆಂಡ್ ಪಾರ್ಟ್ ಅಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಸೊ ಇನ್ಕಮ್ ಟ್ಯಾಕ್ಸ್ ಮೇ ಬಿ ರೀಕ್ಲಾಸಿಫೈಡ್ ಅನ್ನ ನಾವು ಇಲ್ಲೇ ತಗೋಬೇಕಾಗುತ್ತೆ. ತಗೋಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಮೇ ಬಿ ರೀಕ್ಲಾಸಿಫೈಡ್ ಏನ್ ಕೊಟ್ಟಿದ್ದಾರೆ 45,000 ಕೊಟ್ಟಿದ್ದಾರೆ. ಮೇ ಬಿ ರೀಕ್ಲಾಸಿಫೈಡ್ ಏನ್ ಕೊಟ್ಟಿದ್ದಾರೆ ಇದು ಯಾವಾಗ್ಲೂ ಕೂಡ ಇದು ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು. ಮೇ ಬಿ ರೀಕ್ಲಾಸಿಫೈಡ್ ಕೊಟ್ಟಿದ್ದಾರೆ, ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು. ಸೊ ಸಪೋಸ್ ಇನ್ಕಮ್ ಟ್ಯಾಕ್ಸ್ ರಿಲೇಟಿಂಗ್ ಟು ಐಟಮ್ಸ್ ದಟ್ ಮೇ ನಾಟ್ ಬಿ ರೀಕ್ಲಾಸಿಫೈಡ್ ಅಂತ ಕೊಟ್ಬಿಟ್ಟಿದ್ರೆ ನೀವು ನಾಟ್ ಬಿ ರೀಕ್ಲಾಸಿಫೈಡ್ ಇಲ್ಲಿ ತಗೋಬೇಕಿತ್ತು, ಅಲ್ಲಿ ನೀವು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ಬಟ್ ಮೇ ಬಿ ರೀಕ್ಲಾಸಿಫೈಡ್ ಕೊಟ್ರೆ ನೀವು ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು. ಯಾವಾಗಲೂ ಕೂಡ ಇದು ನೆಗೆಟಿವ್ ವ್ಯಾಲ್ಯೂನೇ ಇರುತ್ತೆ. ಸೊ ಐಟಮ್ಸ್ ಮೇ ಬಿ ರೀಕ್ಲಾಸಿಫೈಡ್ ಅಲ್ಲಿ ಯಾವಾಗಲೂ ಕೂಡ ಇದು ನೆಗೆಟಿವ್ ವ್ಯಾಲ್ಯೂನೇ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಲಾಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಇದೆ. ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲಾಸ್ ಇದೆ. ಲಾಸ್ ಇದೆ ಅಂತ ಹೇಳಿದ್ರೆ ನೀವು ಫಸ್ಟ್ ಪಾರ್ಟ್ ಅಲ್ಲೇ ತಗೋಬೇಕು. ಪ್ರಾಫಿಟ್ ಆರ್ ಲಾಸ್ ಏನೇ ಕೊಟ್ಟರು ಫಸ್ಟ್ ಪಾರ್ಟ್ ಅಲ್ಲೇ ತಗೊಳ್ಳಿ. ಲಾಸ್ ಕೊಟ್ಟಿದ್ದಾರೆ, ನೋಡಿ ಲಾಸ್ ಇದೆ ಅಂದ್ರೆ ನನಗೆ ನೆಗೆಟಿವ್ ವ್ಯಾಲ್ಯೂ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಲ್ಲಿ ನನಗೆ ಲಾಸ್ ಬರ್ತಾ ಇದೆ, 1,05,000 rupees ಲಾಸ್ ಇದೆ. ಸೊ ಲಾಸ್ ಇದೆ ಅಂದ್ರೆ ದಟ್ ಶುಡ್ ಬಿ ಟ್ರೀಟೆಡ್ ಆಸ್ ನೆಗೆಟಿವ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು.
ಸಪೋಸ್ ಪ್ರಾಫಿಟ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತ ಕೊಟ್ಬಿಟ್ಟಿದ್ರೆ ನಾನು ಪಾಸಿಟಿವ್ ವ್ಯಾಲ್ಯೂನೇ ತಗೊಳ್ತಿದ್ದೆ ಪಾರ್ಟ್ 1 ಅಲ್ಲಿ, ಬಟ್ ಲಾಸ್ ಇರೋದು ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು. ನೆಕ್ಸ್ಟ್, ರೀಮೆಷರ್ಮೆಂಟ್ ಲಾಸ್. ಡಿಫೈನ್ಡ್ ಪೆನ್ಷನ್ ಪ್ಲಾನ್ಸ್ ಅನ್ನ ಮತ್ತೆ ರೀಮೆಷರ್ ಮಾಡಿದ್ದಾರೆ, ಮೆಷರ್ ಮಾಡಿದಾಗ ಮತ್ತೆ ಲಾಸ್ ಆಗಿದೆ. ರೀಮೆಷರ್ಮೆಂಟ್ ಲಾಸ್ ಇಸ್ ಆಲ್ಸೋ ಪಾರ್ಟ್ 1 ಅಲ್ಲೇ ಬರಬೇಕು. ಬಟ್ ಪಾಸಿಟಿವ್ ವ್ಯಾಲ್ಯೂ ತಗೋಬೇಕಾ ನೆಗೆಟಿವ್ ವ್ಯಾಲ್ಯೂ ತಗೋಬೇಕಂದ್ರೆ ಅಲ್ಲಿ ಕೊಟ್ಟಿರೋದು ಲಾಸ್ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಲಾಸ್ ಕೊಟ್ಟಿದ್ದಾರೆ ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ತಗೋಬೇಕು. 1,15,000 ನನಗೆ ನೆಗೆಟಿವ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಇನ್ಯಾವುದಾದ್ರು ಕ್ವಶನ್ಸ್ ಅಲ್ಲಿ ಇದೆಯಾ ಅಂತ ಹೇಳಿದ್ರೆ, ಸೊ ಇನ್ಯಾವುದು ಕ್ವಶನ್ಸ್ ಅಲ್ಲಿ ಇಲ್ಲ, ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಿದೀವಿ. ಸೊ ಇಷ್ಟು ನೀವು ತಗೋಬೇಕಾಗಿರುತ್ತೆ. ಫಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ ನೆಟ್ ಪ್ರಾಫಿಟ್ ತಗೊಳ್ಳಿ. ಅದಾದ್ಮೇಲೆ ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್, ಐಟಮ್ಸ್ ದಟ್ ಮೇ ಬಿ ರೀಕ್ಲಾಸಿಫೈಡ್, ಎರಡು ಪಾರ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಪಾರ್ಟ್ ಅಲ್ಲಿ ಈ ಐಟಮ್ಸ್ 3 ನೆನಪಿರ್ಲಿ, ಈ 3 ನೆನಪಿರ್ಲಿ. ಈ 3 ಬಿಟ್ಟು ಬೇರೆ ಯಾವುದು ಕೊಡಲ್ಲ. ಸೊ ಈ 3 ಏನಿರುತ್ತೆ ಇಷ್ಟು ಮಾತ್ರನೇ ಕೊಡ್ತಾನೆ ಪಾರ್ಟ್ ಬಿ ನಲ್ಲಿ. ಇನ್ ಯಾವುದೇ ಕೊಟ್ಟರು ಕೂಡ ನಿಮ್ಗೆಲ್ಲ ಪಾರ್ಟ್ 1 ಅಲ್ಲೇ ಬರೋದು. ಅದು ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗಬೇಕು ಅಂದ್ರೆ ನೀಟಾಗಿ ಕ್ವಶನ್ಸ್ ಅನ್ನ ಓದಿ, ಗೇನ್ ಅಥವಾ ಪ್ರಾಫಿಟ್ ಅಥವಾ ಲಾಸ್ ಅಂತ ಹೇಳಿರ್ತಾರೆ, ಅದನ್ನ ಕರೆಕ್ಟ್ ಆಗಿ ತಗೋಬೇಕು. ಗೇನ್ ಇದ್ರೆ ಅಂದ್ರೆ ಪಾಸಿಟಿವ್ ತಗೊಳ್ಳಿ, ಒಂದು ಲಾಸ್ ಇದೆ ಅಂದ್ರೆ ನೆಗೆಟಿವ್ ತಗೋಬೇಕು. ಬಟ್ ಪಾರ್ಟ್ 2 ನಾಗ ಬಂದಾಗ ಎಕ್ಸ್ಚೇಂಜ್ ಡಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಕ್ಸ್ಚೇಂಜ್ ಅನ್ನೋ ವರ್ಡ್ ಇದೆಯಾ, ಪಾರ್ಟ್ 2 ಹೋಗ್ಲಿ, ಡೈರೆಕ್ಟ್ ಆಗಿ ಪಾಸಿಟಿವ್ ವ್ಯಾಲ್ಯೂ ತಗೊಳ್ಳಿ. ಅಂಡ್ ಕ್ಯಾಶ್ ಫ್ಲೋ ಎಡ್ಜಸ್ ಕೊಟ್ಟಿದ್ದಾರಾ, ಸೊ ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು, ಯಾವಾಗಲೂ ನೆಗೆಟಿವ್ ವ್ಯಾಲ್ಯೂ. ಸಪೋಸ್ ಅವರು ಅನ್ರಿಯಲೈಸ್ಡ್ ಗೇನ್ ಫ್ರಮ್ ಕ್ಯಾಶ್ ಫ್ಲೋ ಅಂತ ಹೇಳಿದ್ರೆ, ಗೇನ್ ಅಂತ ಹೇಳಿದ್ರೆ ಅವಾಗ ಪಾಸಿಟಿವ್ ತಗೋಬೇಕು. ಆ ಸೆಂಟೆನ್ಸ್ ಅಲ್ಲಿ ಗೇನ್ ಅಥವಾ ಪ್ರಾಫಿಟ್ ಬಗ್ಗೆ ಹೇಳಿದ್ರೆ ನೀವು ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು. ಏನು ಹೇಳಿಲ್ಲ ಅಂದ್ರೆ ಅದು ನೆಗೆಟಿವ್ ವ್ಯಾಲ್ಯೂನೇ ತಗೋಬೇಕು, ಯಾವಾಗಲೂ ಕ್ಯಾಶ್ ಫ್ಲೋ ಎಡ್ಜಸ್ ನೆಗೆಟಿವ್. ಅಂಡ್ IT ರಿಲೇಟೆಡ್ ಐಟಮ್ಸ್ ಮೇ ಬಿ ರೀಕ್ಲಾಸಿಫೈಡ್ ಕೊಟ್ಟಿದ್ದಾರೆ, ಮೇ ಬಿ ರೀಕ್ಲಾಸಿಫೈಡ್ ಯಾವುದೇ ಟ್ರಾನ್ಸಾಕ್ಷನ್ ಕೊಟ್ಟರು ಅದು ನೆಗೆಟಿವ್ ವ್ಯಾಲ್ಯೂ ಪಾರ್ಟ್ 2ಗೆ ಬರುತ್ತೆ. ಮೇ ನಾಟ್ ಬಿ ಕೊಟ್ಟಿದ್ರೆ ಪಾಸಿಟಿವ್ ವ್ಯಾಲ್ಯೂ ಪಾರ್ಟ್ 1ಗೆ ಹೋಗ್ತಿತ್ತು. ಸೊ ಇಷ್ಟು ಗೊತ್ತಿರಬೇಕು ನಿಮ್ಗೆ, ಇಷ್ಟನ್ನು ನೀವು ತಗೋಬೇಕಾಗುತ್ತೆ. ಸೊ ಈಗ ನೀವು ಟೋಟಲ್ ಮಾಡ್ಕೊಳ್ಳಿ. ಸೊ ಈಗ ಫಸ್ಟ್ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲದನ್ನ ನೀವು ಟೋಟಲ್ ಮಾಡಿದ್ರೆ, ಸೊ 1,10,000 ಪಾಸಿಟಿವ್ ಇದೆ, 1,00,000 ನೆಗೆಟಿವ್ ಪಾಸಿಟಿವ್ ಇದೆ, 75,000 ಪಾಸಿಟಿವ್ ಇದೆ, 1,05,000 ನೆಗೆಟಿವ್ ಇದೆ, 1,15,000 ನೆಗೆಟಿವ್ ಇದೆ. ಸೊ ನೀವು ಅಷ್ಟು ಅಡ್ಜಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 65,000 ಸಿಗುತ್ತೆ. ನಿಮ್ಗೆ ಇಷ್ಟು ಅಡ್ಜಸ್ಟ್ ಮಾಡಿದ್ರೆ 65,000 ನಮ್ಗೆ ಸಿಗುತ್ತೆ. ಇಷ್ಟನ್ನು ಕೂಡ ನೀವು ಅಡ್ಜಸ್ಟ್ ಮಾಡಿ ತಗೋಬೇಕು. ಅಡ್ಜಸ್ಟ್ ಮಾಡಿ ತಗೊಂಡಾಗ ನನಗೆ ಬರ್ತಕ್ಕಂಥದ್ದು ಎಷ್ಟಪ್ಪ, 65,000 ಸಿಗುತ್ತೆ. ಪಾಸಿಟಿವ್ ವ್ಯಾಲ್ಯೂ 65,000 ಸಿಗುತ್ತೆ. ಅದಾದ್ಮೇಲೆ ನೀವು ಸೆಕೆಂಡ್ ಪಾರ್ಟ್ ಅಲ್ಲಿ ಇರ್ತಕ್ಕಂಥದ್ದನ್ನ 3 ಕೂಡ ಅಡ್ಜಸ್ಟ್ ಮಾಡಿ. 1,80,000 ಪಾಸಿಟಿವ್ ಇದೆ, 65,000 ನೆಗೆಟಿವ್ ಇದೆ, ಅಂಡ್ 45,000 ನೆಗೆಟಿವ್ ಇದೆ. ಸೊ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ 3 ಕೂಡ ಅಡ್ಜಸ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಪಾಸಿಟಿವ್ 70,000 ಪಾಸಿಟಿವ್ ಸಿಗುತ್ತೆ. ಸೊ ಈಗ ನೀವು ಅಡ್ಜಸ್ಟ್ ಮಾಡಿದಾಗ ನಿಮ್ಗೆ ಪಾಸಿಟಿವ್ ಬೇಕಾದ್ರೂ ಬರ್ಬೋದು, ನೆಗೆಟಿವ್ ಬೇಕಾದ್ರೂ ಬರ್ಬೋದು. ಪಾಸಿಟಿವ್ ಬಂದ್ರೆ ಪಾಸಿಟಿವ್ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ, ನೆಗೆಟಿವ್ ಬಂದ್ರೆ ನೆಗೆಟಿವ್ನೇ ಔಟರ್ ಕಾಲಮ್ ಅಲ್ಲಿ ತಗೊಳ್ಳಿ, ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಆಗೋದಿಲ್ಲ. ಈಗ ನೀವೇನ್ ಮಾಡಿ, ಈ ಲಾಸ್ಟ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಅಮೌಂಟ್ ಪಾಸಿಟಿವೇ ಇದಾವೆ. ಹಾಗಾಗಿ ಎಲ್ಲ ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 7,85,000 ನಮ್ಗೆ ಸಿಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್. ದಿಸ್ ಇಸ್ ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ಕರಿತೀವಿ. ಸೊ ಇಷ್ಟನ್ನ ನೀವು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಇಲ್ಲ, ಸೆಕ್ಷನ್ ಸಿ ನಲ್ಲಿ 6 ಮಾರ್ಕ್ಸ್ ಸಿಗುತ್ತೆ. ಈ ಕ್ವಶನ್ಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಹೀಗೆ ಇರುತ್ತವೆ ಕ್ವಶನ್ಸ್ಗಳು, ಹೀಗೆ ಇರ್ತವೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಪಾರ್ಟ್ 1 ಏನೆಲ್ಲ ಐಟಮ್ಸ್ ಬರುತ್ತೆ, ಪಾರ್ಟ್ 2 ಫಾರ್ಮ್ಯಾಟು ಕೂಡ ಇದೆ, ಇದೇ ಫಾರ್ಮ್ಯಾಟು ಈಗ ಆನ್ಸರ್ಸ್ ಅನ್ನ ಮಾಡಬೇಕು. ಯಾವ್ಯಾವ ನೆಗೆಟಿವ್ ಇದೆ, ಸೊ ಎಕ್ಸ್ಪೆಷಲಿ ಪಾರ್ಟ್ 2 ನಲ್ಲಿ ಇವೆರಡು ಯಾವಾಗಲೂ ನೆಗೆಟಿವ್ ಇರುತ್ತೆ. ಸೊ ಪಾರ್ಟ್ 1 ಅಲ್ಲಿ ಪ್ರಾಫಿಟ್ ಆರ್ ಲಾಸ್ ಅಂತ ಅವ್ರು ಹೇಳಿರ್ತಾರೆ, ಅವಾಗ ನಿಮ್ಗೆ ಈಸಿಯಾಗಿ ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ. ಸೊ ಇದು ಒಂದು ಕ್ವಶನ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲೇ ಇರ್ತಕ್ಕಂಥದ್ದು. ಅಂಡ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಾದ್ರೆ ನಿಮಗೆ ಗೊತ್ತಿರಬೇಕು, ಡಿವಿಡೆಂಡ್ ರಿಸೀವ್ಡ್ ಕೊಟ್ಟರೆ ತಗೊಳಕ್ ಹೋಗ್ಬೇಡಿ, ಅಥವಾ ಏನು ರೀಅಕ್ವಿಜೇಷನ್ ಆಫ್ ಈಕ್ವಿಟಿ ಶೇರ್ಸ್ ಅನ್ನ ರೀಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಗೊಳಕ್ ಹೋಗ್ಬೇಡಿ. ಅಂಡ್ ಡಿವಿಡೆಂಡ್ ಅನ್ನ ಪೇಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಗೊಳಕ್ ಹೋಗ್ಬೇಡಿ. ಈ 3 ಟಾಪಿಕ್ ಅನ್ನ ಗೊತ್ತಿಲ್ಲ, ಡಿವಿಡೆಂಡ್ ರಿಸೀವ್ಡ್, ಡಿವಿಡೆಂಡ್ ಪೇಯ್ಡ್, ರೀಅಕ್ವೈರ್ ಈಕ್ವಿಟಿ ಶೇರ್ಸ್ ಕೊಟ್ಟಿದ್ದಾರೆ ಅಂದ್ರೆ ತಗೊಳಕ್ ಹೋಗ್ಬೇಡಿ. 3 ಬಿಟ್ಟು ಇನ್ ಯಾವುದೇ ಐಟಮ್ಸ್ ಕೊಟ್ಟರು ಕೂಡ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ. ಪಾರ್ಟ್ 1 ಪಾರ್ಟ್ 2 ನಲ್ಲಿ ಈ ಫಾರ್ಮೆಟ್ ಪ್ರಕಾರ ಇದನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಬಂದ್ರೆ ಈ ಕ್ವಶನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ಆದರೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಥವಾ ಏನೋ ಕನ್ಫ್ಯೂಷನ್ಸ್ ಇದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಆನ್ಸರನ್ನು ಅದಕ್ಕೆ ಉತ್ತರವನ್ನು ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.